ಶಾಸಕರು ಈ ಶಾಸಕರಿಗೆ ಮನೆ ಫ್ರೀ, ಕಾರ್ ಫ್ರೀ, ಕಾರಿಗೆ ಹಾಕುವಂಥ ಪೆಟ್ರೋಲ್ ಪ್ರತಿಯೊಂದು ಕೂಡ ಫ್ರೀ ಸಿಗ್ತಾ ಇದೆ. ಇಷ್ಟೆಲ್ಲ ಫ್ರೀ ಸಿಗ್ತಾ ಇದ್ರು ಕೂಡ IPL ಮ್ಯಾಚ್ ನೋಡಲಿಕ್ಕೆ ಫ್ರೀ ಟಿಕೆಟ್ ಬೇಕಂತೆ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಈಗ ಶಾಸಕರು ಮತ್ತು ಅವರ ಪಠಾಲಮ್ಮ ಈಗ ನಿಂತಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಫ್ರೀ IPL ಟಿಕೆಟ್ ಭಿಕ್ಷೆಗಾಗಿ ಈಗ ಶಾಸಕರು ಮತ್ತು ಅವರ PAಗಳು ಕ್ಯೂ ನಿಂತ್ಕೊಂಡಿದ್ದಾರೆ. ಅವರಿಗೆ ಮನೆ ಉಚಿತ, ಕಾರು ಉಚಿತ, ಕಾರಿಗೆ ಹಾಕುವ ಪೆಟ್ರೋಲ್ ಉಚಿತ, ಅವರಿಗೊಬ್ಬರು ಡ್ರೈವರ್ ಇರ್ತಾರೆ, ಅವರಿಗೆ ಈ ಹೊರ ಜಗತ್ತಲ್ಲಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಅಂತಲೇ ಗೊತ್ತಿಲ್ಲ, ಎಲ್ಲವೂ ಉಚಿತವಾಗಿದೆ. ಇಷ್ಟೆಲ್ಲ ಇದ್ದ ಮೇಲೆ IPL ಟಿಕೆಟ್ಗೋಸ್ಕರ ವಿಧಾನಸೌಧದಲ್ಲಿ ಶಾಸಕರು ಮತ್ತು ಅವರ PAಗಳು ಕ್ಯೂ ನಿಂತ್ಕೊಂಡಿದ್ದಾರೆ. ಫ್ರೀ ಟಿಕೆಟ್ ಪಡೀಲಿಕ್ಕೆ ಶಾಸಕರು ಮತ್ತು ಅವರ PAಗಳು ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆ ನೋಡಿ, ಜನಗಳಿಗೆ ಗ್ಯಾಸ್ ಟ್ರಬಲ್ ಆಗ್ತಾ ಇದೆ, ಶಾಸಕರಿಗೆ IPLದೇ ಚಿಂತೆ ಆಗ್ಬಿಟ್ಟದೆ. ಈಗ ಮೊನ್ನೆ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಕೂಡ ಚೀತು ಅಂತ ಉಗಿತಾ ಇದ್ರು. ನಾವಿಲ್ಲಿ ಸಾಲುಗಟ್ಟಿ ನಿಂತ್ಕೊಂಡಿದ್ದೀವಿ, ನಮಗೆ ಒಂದು LPG ಗ್ಯಾಸ್ ಸಿಗ್ತಾ ಇಲ್ಲ, ನಮ್ಮ ಹೊಟ್ಟೆಪಾಡಿಗೆ ನಾವು ಹೋರಾಟ ಮಾಡ್ತಾ ಇದ್ರೆ ನಿಮಗೆ IPL ಟಿಕೆಟ್ ಬೇಕಾ ಅಂತ ಆಟೋ ಡ್ರೈವರ್ಗಳು ಚೀಮಾರಿ ಹಾಕ್ತಾ ಇದ್ದಾರೆ. ನಮಗೆ ನೋಡಿ, ಇವರಿಗೆ ಎಲ್ಲವೂ ಕೂಡ ಫ್ರೀ ಸಿಗ್ತಾ ಇದ್ರು ಕೂಡ ಒಂದು IPLಗೆ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳೋಷ್ಟು ಯೋಗ್ಯತೆ ಇಲ್ವಾ ಅಂತ ಆಟೋ ಡ್ರೈವರ್ಗಳ ಒಂದು ಆರೋಪ ಇದು. ನೋಡಿ, ಎಷ್ಟು ಜನ ಇವತ್ತು ಹೊರಗಡೆ ನಿಂತ್ಕೊಂಡಿದ್ದಾರೆ ನೋಡಿ, ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಾ. ಇವರೆಲ್ಲ ಏನು ರೇಷನ್ನಿಗೆ ನಿಂತ್ಕೊಂಡಿಲ್ಲ, ಜನಸಾಮಾನ್ಯರಲ್ಲ ಸ್ವಾಮಿಯವರು, ಇವರೆಲ್ಲ ಈಗ IPL ಟಿಕೆಟ್ಗೋಸ್ಕರ ನಿಂತ್ಕೊಂಡಿರೋದು. IPL ಟಿಕೆಟ್ ಬೇಕಂತೆ, ಉಚಿತವಾಗಿ ಬೇಕಂತೆ. ಇವರಿಗೆ ಎಷ್ಟು ಸಂಬಳ ತಗೊಳ್ತಾರೆ, ಅವರಿಗೆ ಮನೆ ಫ್ರೀ ಇರುತ್ತೆ, ಅಲ್ಲಿಗೆ ಆಳು ಕಾಳುಗಳಿರ್ತಾರೆ ಮನೇಲಿ ಕೆಲಸ ಮಾಡಲಿಕ್ಕೆ, ಜೊತೆಗೆ ಕಾರ್ ಕೊಡ್ತಾರೆ, ಕಾರಿಗೆ ಪೆಟ್ರೋಲು ಸರ್ಕಾರದ ವತಿಯಿಂದನೇ ಹಾಕಿಸ್ತಾರೆ. ಹಾಗಾಗಿ ಇವ್ರಿಗೆ ಪೆಟ್ರೋಲ್ ಬೆಲೆ ಎಷ್ಟು ಅಂತ ಇವತ್ತಿಗೂ ಗೊತ್ತಿಲ್ಲ, ಯಾಕಂದರೆ ಫ್ರೀ ಅಲ್ವಾ, ಹಾಗಾಗಿ ಗೊತ್ತಿಲ್ಲ ಅದರದ ನಿಜವಾದ ಬೆಲೆ ಅದಕ್ಕೆ ಎಷ್ಟು ಅಂತ ಜನಸಾಮಾನ್ಯನಿಗೆ ಗೊತ್ತು. ನೋಡಿ, ಆಟೋ ಡ್ರೈವರ್ ತಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ಕಷ್ಟ ಏನು, ದಿನನಿತ್ಯದ ಬಳಕೆ ಏನು ಮಾಡ್ತೀವಲ್ಲ ನಾವು, ಅಕ್ಕಿ ಬೇಳೆ ಅಡುಗೆ ಎಣ್ಣೆಯಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಅಂತ ಜನಸಾಮಾನ್ಯನಿಗೆ ಮಾತ್ರ ಗೊತ್ತೇ ಹೊರತು ಜನಪ್ರತಿನಿಧಿಗಳಿಗೆ ಇನ್ನೂ ಗೊತ್ತಿಲ್ಲ ಅನ್ನೋವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಉಚಿತವಾಗಿ ಇವ್ರಿಗೆ ಎಲ್ಲವೂ ಬೇಕು, ಈಗ IPL ಟಿಕೆಟು ಬೇಕಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ್ ಕೊಡ್ತಾ ಹೋಗ್ತಾರೆ. ಆನಂದ, ಶಾಸಕರು ಅಂದಾಗ ಅವರಿಗೆ ಸಾಕಷ್ಟು ಸಂಬಳ ಇರ್ತದೆ, ಕಾರ್ ಇರ್ತದೆ, ಉಚಿತವಾಗಿ ಮನೆ ಇರ್ತದೆ, ಎಲ್ಲವೂ ಫ್ರೀ ಇರ್ತದೆ. ಈಗ IPL ಟಿಕೆಟ್ ಬೇಕಾ? ಇದನ್ನು ಒಬ್ಬ ಆಟೋ ಡ್ರೈವರ್ ಕೂಡ ಚೀಮಾರಿ ಹಾಕ್ತಾ ಇದ್ದಾರೆ ಇವತ್ತು ಶಾಸಕರಿಗೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀರಾ ಆನಂದ್? ಖಂಡಿತವಾಗ್ಲೂ ಸಚಿನ್, ಕಳೆದ 15 ದಿನಗಳಿಂದ ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, 1 kg ಒಂದು ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ಹಗಲು ರಾತ್ರಿ ಗ್ಯಾಸ್ ಒಂದು ಬಂಗಳ ಮುಂದೆ ನಿಂತ್ಕೊಂಡು ಒಂದು ರೀತಿ ಕಾಯ್ಕೊಂಡು ಕೂರ್ತಾ ಇದ್ದಾರೆ. ಆದ್ರೆ ವಿಪರ್ಯಾಸ ಏನಂದ್ರೆ, ಇಲ್ಲಿ ಶಾಸಕರು ಅವರ ಒಂದು PAಗಳೇನಿದ್ದಾರೆ, ಇವರು IPL ಟಿಕೆಟ್ಗಾಗಿ ವಿಧಾನಸೌಧದ ಸ್ಪೀಕರ್ ಕಚೇರಿ ಮುಂದೆ ಕ್ಯೂ ನಿಂತಿರ್ತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ಜನಸಾಮಾನ್ಯರು ಬೀದಿಯಲ್ಲಿ ಹಗಲು ರಾತ್ರಿ ಈ ಕಡೆ ಬಿಸಿಲು ಮಳೆ ಅನ್ನದೇ ಬಹಳಷ್ಟು ಒಂದು ಕಷ್ಟ ಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿ IPL ಟಿಕೆಟ್ಗಾಗಿ ಈ ರೀತಿ ಕ್ಯೂ ನಿಂತ್ಕೊಂಡು ಈ ರೀತಿ ಒದ್ದಾಡ್ತಾ ಇರತಕ್ಕಂಥದ್ದನ್ನು ನೋಡಿದ್ರೆ ಖಂಡಿತವಾಗ್ಲೂ ಜನಪ್ರತಿನಿಧಿಗಳಾಗಿ ಇವರು ಮಾಡಬೇಕಾಗಿರೋದು ಅನ್ನೋ ಒಂದು ವಿಚಾರನೂ ಕೂಡ ಇಲ್ಲಿ ನಾವು ಮನಗಳ್ಬೇಕಾಗುತ್ತೆ. ಯಾಕೆಂದ್ರೆ ಈ ಪ್ರಮುಖವಾಗಿ ಇಂಥ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರ ಪರ ನಿಲ್ತಕ್ಕಂಥ ಒಂದು ಕೆಲಸವನ್ನ ಶಾಸಕರು ಅವರು PAಗಳು ಮಾಡಬೇಕಾಗಿತ್ತು. ಆದ್ರೆ ಅವರು ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆದ್ರೆ IPL ಅನ್ನ ಟಿಕೆಟ್ ಅನ್ನ ಪಡೆದುಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂತು ಫ್ಯಾಮಿಲಿ ಜೊತೆ RCB ಮ್ಯಾಚ್ ನೋಡೋದಕ್ಕೆ ಬಹಳಷ್ಟು ಒಂದು ಉತ್ಸುಕರಾಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸ್ಪೀಕರ್ ಕಚೇರಿ ಮುಂದೆ ಶಾಸಕರ PAಗಳು, ಅವರ ಆಪ್ತ ಸಹಾಯಕರು, ಹಾಗೆ ಸಚಿವರ ಒಂದು ಆಪ್ತ ಸಹಾಯಕರು, ಅವರ ಒಂದು ಕಚೇರಿ ಸಿಬ್ಬಂದಿಗಳು ಕ್ಯೂ ಕಟ್ಟಿ ಸುಮಾರು ಗಂಟೆಗಟ್ಟಲೆ ಕಾದು ಟಿಕೆಟ್ಗಳನ್ನ ಪಡೆದುಕೊಡ್ತಾ ಇರತಕ್ಕಂಥ ದೃಶ್ಯಗಳು ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಇದಕ್ಕೆ ಬಹಳಷ್ಟು ಸಾರ್ವಜನಿಕವಾಗಿ ಕೂಡ ಬಹಳಷ್ಟು ಒಂದು ವ್ಯಾಪಕವಾದಂತಹ ಆಕ್ರೋಶ ಉಂಟಾಗ್ತಾ ಇದೆ. ಯಾಕೆಂದ್ರೆ ಸದನದಲ್ಲಿ ಪ್ರಮುಖವಾಗಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಬೇರೆ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ತಮ್ಮ ಒಂದು ಶಾಸಕರಿಗೆ, ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಬೇಕು ಅಂತ ಶಾಸಕರು ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಧ್ವನಿಗೂಡಿಸಿ ನಮಗೂ ಟಿಕೆಟ್ಗಳನ್ನ ಕೊಡಿಸಿ ಅಂತ ಸ್ಪೀಕರ್ ಮುಂದೆ ದುಂಬಾಲು ಬಿದ್ದಿದ್ರು. ಇದು ಬಹಳಷ್ಟು ಒಂದು ಟೀಕೆಗೂ ಕೂಡ ಗುರಿಯಾಗಿತ್ತು. ಇದೇ ಅಲ್ಲದೆ ಕೆಲವು ಶಾಸಕರು, ಕೆಲವು ಸಚಿವರು ಕೂಡ ಬಹಳಷ್ಟೊಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದನದಲ್ಲಿ IPL ಟಿಕೆಟ್ ಕೇಳ್ತಕ್ಕಂಥದ್ದು ಸರಿಯಲ್ಲ, ಜೊತೆಗೆ ಶಾಸಕರು ಕೂಡ IPL ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಕೆಲವರು ನಾಯಕರು ಕೂಡ ಮಾತನಾಡಿದ್ರು. ಆದಾಗ್ಯೂ ಕೂಡ
ಕೂಡ ಈಗ ಅಂತಿಮವಾಗಿ ಪ್ರತಿಯೊಬ್ಬ ಶಾಸಕನಿಗೆ 3 ಟಿಕೆಟ್ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಎಸ್ಸಿಎ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧದ ಸ್ಪೀಕರ್ ಕಚೇರಿ ಮುಂದೆ ಶಾಸಕರು ಮತ್ತೆ ಸಚಿವರ ಪಿಎಗಳು ಅವರ ಕಚೇರಿ ಸಿಬ್ಬಂದಿ ಏನಿದ್ದಾರೆ ಅವರು ಇಲ್ಲಿ RCBಗೆ ಮ್ಯಾಚ್ ನೋಡೋದಕ್ಕೆ ಟಿಕೆಟ್ ಗಳನ್ನ ಪಡೆದುಕೊಳ್ಳೋದಕ್ಕೆ ಗಂಟೆಗಟ್ಟಲೆ ಕ್ಯೂ ಕಟ್ಟಿ ನಿಂತಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ವಿಧಾನಸೌಧಕ್ಕೆ ಬಹಳಷ್ಟು ಜನಸಾಮಾನ್ಯರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಕಚೇರಿಗಳಲ್ಲಿ ಸಚಿವರು ಇರೋದಿಲ್ಲ, ಜೊತೆಗೆ ಸಿಬ್ಬಂದಿನೂ ಕೂಡ ಸರಿಯಾಗಿ ಅವರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಅದನ್ನ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಸ್ಪೀಕರ್ ಕಚೇರಿ ಮುಂದೆ ಈ ರೀತಿ ಗಂಟೆಗಟ್ಟಲೆ ಕಾದು ಅವರು ಟಿಕೆಟ್ ಗಳನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದನ್ನ ನೋಡಿದ್ರೆ ಖಂಡಿತವಾಗ್ಲೂ ಒಂದು ರೀತಿ ಶಾಸಕರಿಗೆ ಮತ್ತೆ ಅವರ ಆಪ್ತ ಸಹಾಯಕರಿಗೆ ಒಂದು ರೀತಿ ನಾಚಿಕೆನ ಗೇಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಗ್ಯಾಸ್ಗಾಗಿ, ಪೆಟ್ರೋಲ್ಗಾಗಿ, ಡೀಸೆಲ್ಗಾಗಿ ಜನಸಾಮಾನ್ಯರು ಬೀದಿಯಲ್ಲಿ ಪರದಾಡ್ತಾ ಇದ್ದಾರೆ. ಅವರ ಒಂದು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಜೊತೆಗೆ ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಜನಸಾಮಾನ್ಯರು ಇರ್ತಾರೆ, ಮತ್ತೆ ಆಟೋ ಚಾಲಕರು ಇರ್ತಾರೆ, ಅವರ ಒಂದು ಕಷ್ಟವನ್ನ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಅದೆಲ್ಲವನ್ನು ಬಿಟ್ಟು ಇವತ್ತು IPL ಮ್ಯಾಚ್ ನೋಡಬೇಕು ಅಂತ ಅವರ ಪಿಎಗಳ ಮೂಲಕ ಟಿಕೆಟ್ ಅನ್ನ ಪಡೆದುಕೊಂಡು ಇವತ್ತು ಸಂಜೆ 7 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಮ್ಯಾಚ್ ಇದೆ ಅದನ್ನ ನೋಡಬೇಕು ಅಂತ ಬಹಳಷ್ಟು ದುಂಬಾಲು ಶಾಸಕರು ಬೀಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಬಹಳಷ್ಟು ಒಂದು ಸಂಖ್ಯೆಯಲ್ಲಿ ಅವರ ಆಪ್ತರು ಮತ್ತೆ ಅವರ ಕಚೇರಿ ಸಿಬ್ಬಂದಿಗಳೇನಿದ್ರೆ ಅವರು ಕ್ಯೂ ಕಟ್ಟಿ ನಿಂತಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.